ಕವಿತೆಗಳನ್ನು ಯಾರಿಗೆ ಓದಬೇಕು ನಾವು ಕವಿತೆಗಳನ್ನು? ಕವಿತೆ ಕೇಳಿ ಯಾರಾದರೂ ಉದ್ಧಾರ ಆಗಿದ್ದಾರಾ? ಅಥವಾ ಕವಿಯೊಬ್ಬ ಸಬಲನಾಗಿದ್ದಾನ? ಯಾರಿಗಾದರೂ ಓದಬೇಕು ಹೇಳಿ, ಯಾವುದಕ್ಕಾದರೂ ಓದಬೇಕು ಹೇಳಿ ಕವಿತೆಗಳನ್ನು? ಕುವೆಂಪು, ಬೇಂದ್ರೆ ಓದ್ಕೊಂಡಿದ್ದಕ್ಕೆ ಬರಿಬೇಕಾ? ಅಥವಾ ಪಂಪ ಇದ್ದ, ರನ್ನ ಇದ್ದ, ಪೊನ್ನ ಇದ್ದ, ಅದಕ್ಕೋಸ್ಕರ ಬರಿಬೇಕಾ? ಒಂದೂ ತಿಳಿದಿಲ್ಲ. ರಾಜಕಾರಣಿಗಳ ಬಗ್ಗೆ ಬರೆಯಲೇಬೇಕಾ? ಇಲ್ಲ. ಅವರು ಗೆಲುವಿಗಾಗಿ ಹೋರಾಡುವಾಗ ಕವನವನ್ನು ಎಲ್ಲಿ ಕೇಳಿಯಾರು? ಪ್ರೇಮಿಗಾಗಿ ಕವನವನ್ನು ಬರೆಯಬೇಕಾ? ಈಗ ಪ್ರೀತಿಗೆ ಬೆಲೆ ಇಲ್ಲ. ಪ್ರೇಮದ ಕವನಕ್ಕೆ ಬೆಲೆ ಇನ್ನೆಲ್ಲಿ? ದುಃಖ ದುಮ್ಮಾನಗಳ ಬಗ್ಗೆ ಕವಿತೆಗಳನ್ನು ಬರೆಯಬೇಕಾ? ಹಸಿವಿಗೆ ಅನ್ನವೇ ಮುಖ್ಯವಾದಾಗ ನಮ್ಮ ಕವಿತೆಗಳನ್ನು ಕೇಳಲು ಕಿವಿ ಇರುವುದಿಲ್ಲ. ಯಾರು ಓದಬೇಕು ನಾವು ಕವಿತೆಗಳ ಹೇಳಿ? ಕನ್ನಡ ತೇರ ಎಳೆಯುವ ಹಬ್ಬಕ್ಕೆ ಸಾಸುವೆ ಬಿದ್ದರೂ ನೆಲ ತಲುಪದ ಹಾಗೆ ಜನ ಬಂದು ಸೇರಬೇಕಿತ್ತು. ಕನ್ನಡ ತೇರ ಎಳೆಯುವ ಹಬ್ಬಕ್ಕೆ ಸಾಸುವೆ ಬಿದ್ದರೂ ನೆಲ ತಲುಪದ ಹಾಗೆ ಜನ ಬಂದು ಸೇರಬೇಕಿತ್ತು. ಕನ್ನಡ ಪ್ರೇಮವನ್ನು ಮೆರೆಯಬೇಕಿತ್ತು. ಆದರೆ ಅಲ್ಲಲ್ಲಿ ಕಾಣುವ ಕಾಯಗಳಿಗೆ ಕವನ ಓದಲೆ? ಎಲ್ಲಿ ಹೋದರು ಸಾಹಿತ್ಯ ಪ್ರೇಮಿಗಳು? ಹೋಗಲಿ ಬಿಡಿ. ಇರುವ ಸಾಹಿತ್ಯ ಪ್ರೇಮಿಗಳಿದ್ದೀರಲ್ಲ ನೀವು. ನಿಮಗೆ ನಾವು, ನಮಗೆ ನೀವು. ಕವಿತೆ ಓದಿಕೊಂಡು ಕೇಳಿಕೊಂಡು ಸಾಹಿತ್ಯವನ್ನು ಹಸಿಯಾಗಿಸುವ ನಿಮಗೆ ನನ್ನ ಕನ್ನಡ ನಮನ. ನಮಸ್ಕಾರ.